ನಮಸ್ತೆ ರೈತ ಬಂದವರೇ, ನಾನು ನರಸಿಂಹ ರೆಡ್ಡಿ ಮಾತಾಡ್ತಿದ್ದೀನಿ. ಟೊಕಿಟಾ ಸೀಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಈ ಕಂಪ್ನಿಯ ASM ಮಾತಾಡ್ತಿದ್ದೀನಿ. ನಾವಿವತ್ತು ಸ್ವೀಟ್ ಕಾರ್ನ್ ತೋಟ ನೋಡಕ್ ಬಂದಿದ್ದೀವಿ. ಅದು ಎಲ್ಲಪ್ಪ ಅಂತಂದ್ರೆ ಮಸ್ತನಹಳ್ಳಿ ಗ್ರಾಮ, ಕೈವಾರದಿಂದ ಒಂದೂವರೆ ಕಿಲೋಮೀಟರ್ ಹತ್ರ. ಸೊ ಇವತ್ತು ಸ್ವೀಟ್ ಕಾರ್ನ್ ತೋಟ ನಾವು ನೋಡ್ತಾ ಇದೀವಿ. ನೀವು ನೋಡ್ಬೋದು ಏನ್ ಹೈಟ್ ಇದೆ ಅಂತ. ನನಗಿಂತ ಹೈಟ್ ಬರುತ್ತೆ, ಇನ್ನೂ ಹೈಟ್ ಬರುತ್ತೆ ಆಕ್ಚುಲಿ. ಸೊ ಎವ್ರಿ ಒಂದು ಗಿಡ ನೋಡೋದಾದ್ರೆ ಎಲ್ಲಾ ಗಿಡ ಕೂಡ ನಿಮ್ಗೆ ಕಾಂಡ ಅನ್ನೋದೇನ್ ಬರುತ್ತೆ, ದಪ್ಪ ಬರುತ್ತೆ. ನಮ್ಮ ಸ್ವೀಟ್ ಕಾರ್ನ್ ಟೇಸ್ಟಿ ಅಂತ, ಈ ಟೇಸ್ಟ್ ಇಲ್ಲಿ ದಪ್ಪ ಬರುತ್ತೆ. ಅಂಡ್ ಪ್ರತಿ ಒಂದು ಗಿಡದಲ್ಲೂ ಕೂಡ ನಿಮ್ಗೆ ಸೆಟ್ಟಿಂಗು ಈ ಒಂದು ಪ್ಲೇಸ್ಮೆಂಟ್ ಆಗುತ್ತೆ. ಆರಾಮಾಗಿ ಪ್ಲಕ್ ಮಾಡಕ್ಕೆ ಈಸಿ ಆಗುತ್ತೆ. ಅಂಡ್ ಪ್ರತಿ ಗಿಡದಲ್ಲೂ ಕೂಡ ನೀವು ನೋಡ್ತಾ ಹೋದ್ರೆ ನಿಮ್ಗೆ ಯಾವುದೇ ತರದ ವೇಸ್ಟೇಜ್ ಅನ್ನೋದು ಇದರಲ್ಲಿ ಸಿಗಲ್ಲ. ಈಗ ಬೇರೆ ಒಂದು ತಳಿಗಳಲ್ಲಿ ನೋಡಿದ್ರೆ ವೇಸ್ಟೇಜ್ ಇರುತ್ತೆ, ಒಂದೊಂದು ಎಷ್ಟೊಂದು ಗಿಡಗಳಲ್ಲಿ ನಿಮ್ಗೆ ಅದರಲ್ಲಿ ತೆನೆ ಅನ್ನೋದು ಕಟ್ಕೊಂಡೇ ಇರಲ್ಲ. ಬಟ್ ಇದರಲ್ಲಿ ನೋಡಿದ್ರೆ ಪ್ರತಿ ಒಂದು ಗಿಡದಲ್ಲೂ ಕೂಡ ನಿಮ್ಗೆ ತೆನೆ ಅನ್ನೋದು ಸಿಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ವೇಸ್ಟೇಜ್ ಸಿಗೋದಿಲ್ಲ. ಸೊ ಈ ಒಂದು ಸದೃಢ ಒಂದು ಕಾಂಡ ಇರೋದ್ರಿಂದ ನಿಮ್ಗೆ ಒಳ್ಳೆ ತೆನೆ ಕಟ್ಟುತ್ತೆ, ಅದ್ರ ತೂಕನ ತಡ್ಕೊಳ್ಳುತ್ತೆ, ಅದಕ್ಕೆ ಬೇಕಾಗಿರುವಂತ ಒಂದು ಪೋಷಕಾಂಶಗಳು ಏನಿದೆ ಅದನ್ನ ಸಪ್ಲೈ ಮಾಡುತ್ತೆ. ನಾವಿಲ್ಲಿ ನೋಡ್ಬೋದು ಯಾವ ರೀತಿ ಒಂದು ತೆನೆ ಕಟ್ಟಿದೆ ಅಂತ. ಇದು ಲೆಂತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇಲ್ಲಿ ಏನು ಈ ಪೋರ್ಷನ್ ಏನಿದೆ ನೀಟಾಗಿ ಕವರ್ ಆಗಿರುತ್ತೆ ನಮ್ಮ ಕಾಂಡಕ್ಕೆ. ಯಾಕಂದ್ರೆ ತೂಕ ಜಾಸ್ತಿ ಆದ್ರೂ ಕೂಡ ಅದಕ್ಕೆ ಯಾವುದೇ ಒಂದು ಒಳ್ಳೆ ಸಪೋರ್ಟ್ ಸಿಗ್ಲಿ ಅನ್ನೋ ಕಾರಣಕ್ಕೆ ಇದು ಇದರಲ್ಲಿ ನಮ್ಮ ಟೊಕಿಟಾ ಟೇಸ್ಟ್ ಇರುತ್ತೆ. ತೆನೆ ಅಂತ ನೋಡೋದಾದ್ರೆ ನೀವು ನೋಡ್ಬೋದು ಯಾವ ಒಂದು ಲೆಂತ್ ಇದೆ ಅಂತ. ಆಲ್ಮೋಸ್ಟ್ ನಿಮ್ಗೆ ಒಂದು ಮುಕ್ಕಾಲು ಅಡಿ ನಿಮ್ಗೆ ತೆನೆ ಲೆಂತ್ ಬರುತ್ತೆ. ಅದೇ ರೀತಿ ನೋಡೋದಾದ್ರೆ ನಿಮ್ಗೆ ತೆನೆ ಓಪನ್ ಮಾಡಿದ್ಮೇಲೆ ಅದು ಕೂಡ 1 ಅಡಿ ನಿಮ್ಗೆ ಲೆಂತ್ ಬರುತ್ತೆ. ನಾವು ತೂಕ ಅಂತ ಕೂಡ ನೋಡ್ಬೋದು. ತೆನೆ ವಿತ್ ಕವರಿಂಗ್ ಏನ್ ಬರುತ್ತೆ ನಿಮ್ಗೆ 600 ಗ್ರಾಮಕ್ಕಿಂತ ಹೆಚ್ಚಾಗೆ ಬರುತ್ತೆ. ಅದೇ ನೀವು ತೆನೆ ತೆಗೆದು ಲೈಕ್ ಏನು ಕವರಿಂಗ್ ತೆಗೆದ್ಮೇಲೆ ನಿಮ್ಗೆ 400-450 ಗ್ರಾಮ್ ಮೇಲೆ ನಿಮ್ಗೆ ತೂಕ ಸಿಗುತ್ತೆ. ಅದೇ ರೀತಿ ಈ ತೋಟದಲ್ಲಿ ಕೃಷ್ಣಮೂರ್ತಿ ಅವನವರ ತೋಟದಲ್ಲಿ ನಾವು ಬರೀ ನಮ್ಮ ಟೊಕಿಟಾ ಟೇಸ್ಟಿನೇ ಅಲ್ಲ, ಅದೇ ರೀತಿ ಈ ತೋಟದಲ್ಲಿ ಬರೀ ನಮ್ಮ ಟೊಕಿಟಾ ಟೇಸ್ಟಿನೇ ಅಲ್ಲ, ಈ ಟಾಪ್ ಲೀಡಿಂಗ್ ಬೇರೆ ಒಂದು ಕಂಪ್ನಿದು ಕೂಡ ನಾವೊಂದು ಡೆಮೋಗೆ ಅಂತ ಒಂದು ಸೈಡ್ ಅಲ್ಲಿ ಹಾಕ್ಸಿದ್ವಿ. ಒಂದು ಮಧ್ಯದಲ್ಲಿ ನೋಡ್ಬೋದು ಲೆಂತ್ ಅದಕ್ಕಿಂತ ಜಾಸ್ತಿ ನಮ್ದೇ ಕಾಣ್ತಾ ಇದೆ. ಅದಷ್ಟೇ ಅಲ್ಲ, ನಾವು ತೆನೆ ಸುಳಿದ ಮೇಲೆ ಕೂಡ ನಿಮ್ಗೆ ಲೆಂತ್ ನಮ್ದು ಜಾಸ್ತಿ ಬರ್ತಾ ಇದೆ. ತೂಕದಲ್ಲೂ ಕೂಡ ಡಿಫ್ರೆನ್ಸ್ 100% ಇದೆ. ಈ ಟೊಕಿಟಾ ಟೇಸ್ಟ್ ಏನಿದೆ ನಿಮ್ಗೆ ತೋಟದಲ್ಲಿ ಎಷ್ಟು ಸದೃಢವಾಗಿ ಒಳ್ಳೆ ಕಾಂಡದಿಂದ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟೇ ನೀಟಾಗಿ ಮಾರ್ಕೆಟ್ ಅಕ್ಸೆಪ್ಟೆನ್ಸ್ ಕೂಡ ಚೆನ್ನಾಗಿದೆ. ಇದು ಬರೀ ಓಪನ್ ಮಾರ್ಕೆಟ್ಗೆ ಅಷ್ಟೇ ಅಲ್ಲ, ನಿಮ್ಗೆ ಪ್ರೋಸೆಸಿಂಗ್ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಇದರಲ್ಲಿ TSS ಅಷ್ಟು ಚೆನ್ನಾಗಿದೆ. ಟೊಕಿಟಾ ಟೇಸ್ಟಿ ಕಾಬ್ ಏನ್ ಬರುತ್ತೆ ನಿಮ್ಗೆ 35-40 ಕರ್ನಲ್ ಲೆಂತ್ ಬರುತ್ತೆ. ಅದೇ ರೀತಿ ಆಲ್ಮೋಸ್ಟ್ 16-18 ರೌಂಡ್ಸ್ ಕೂಡ ಬರುತ್ತೆ. ಇದು 70-75 ದಿನಗಳ ಒಂದು ಬೆಳೆ ಆಗಿರುತ್ತೆ. ಸೊ ನಮಗೆ ಇವಾಗ ಬರ್ತಾ ಇರೋಂಥ ಫೀಡ್ಬ್ಯಾಕ್ಸು ಎಲ್ಲ ಕಡೆಯಿಂದ, ಫಾರ್ಮರ್ ಕಡೆಯಿಂದ, ವೆಂಡರ್ ಕಡೆಯಿಂದ, ನರ್ಸರಿ ಕಡೆಯಿಂದ ತುಂಬಾ ಚೆನ್ನಾಗಿದೆ.